ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿನಗೆ ಹೇಗೆ ಹೇಳೋದು ನನಗೆ ಗೊತ್ತಾಗ್ತಿಲ್ಲ. ನನ್ನ ಫ್ರೆಂಡ್ ದೇವಿ ಇದಾರಲ್ಲ, ದೇವಿ ಅವರು ದೇವಿ ಅಲ್ಲ, ದೇವ ಅವರು. ಅವರು ದೇವಿ ಅಲ್ಲಪ್ಪ, ಅವರು ಅಂಬಿಕಾ. ಅಂದ್ರೆ ನಾನು ಒಂದ್ ಮಗುನ್ ನೋಡ್ಕೋತಿದ್ದೀನಲ್ಲ, ಅದೇ ಪುಟ್ ಮೇಡಮ್ ಹಿತ ಅವ್ರ ಅಮ್ಮ. ಅವ್ರು ಸತ್ತೋಗಿ ವರ್ಷನೇ ಆಗೋಯ್ತಂತೆ. ನೆನ್ಸ್ಕೊಂಡ್ರೇನೆ ನನಗೆಷ್ಟು ಭಯ ಆಗುತ್ತೆ ಗೊತ್ತಾ. ಅಲ್ಲಪ್ಪ, ಅವ್ರು ಸತ್ತೋಗಿ ವರ್ಷನೇ ಆಗಿದೆ ಅಂದ್ಮೇಲೆ ಮತ್ತೆ ನನಗ್ ಮಾತ್ರ ಹೇಗ್ ಕಾಣಿಸ್ಕೊಂಡ್ರು, ಹೇಗ್ ನನ್ ಜೊತೆ ಮಾತಾಡ್ತಿದ್ರು. ರಾತ್ರಿ ಹೊತ್ತೆಲ್ಲ ಒಬ್ಬೊಬ್ಳೆ ಅವ್ರ ಜೊತೆ ಬೇರೆ ಓಡಾಡ್ತಿದ್ನಲ್ಲಪ್ಪ. ಅಲ್ಲಪ್ಪ, ಅಂಬಿಕಾ ಅವರು ಅವ್ರ ಮನೇಲಿರೋರ್ಗೆ ಯಾರಿಗೂ ಕಾಣಿಸ್ಕೊಂಡಿಲ್ಲ, ಅವ್ರ ಸ್ವಂತ ಮಗಳಿಗೂ ಕೂಡ. ಆದ್ರೆ ನನಗೆ ನಿಂಗೆ ಮಾತ್ರ ಹೇಗ್ ಕಾಣಿಸ್ಕೊಂಡ್ರು? ಏನಪ್ಪ, ಏನಂತ ಉತ್ತರ ಕೊಡ್ತೀಯಾ? ಈ ವಿಷಯನ ಇವಳಿಗೆ ನೀನಾಗ್ಲಿ ನಾನಾಗ್ಲಿ ಅರ್ಥ ಮಾಡಿಸೋದಕ್ಕೆ ಸಾಧ್ಯನಾ? ಈ ಸತ್ಯನ ಇವಳಿಗೆ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಏನಪ್ಪ ಮಾಡೋದು? ಹೇಳಪ್ಪ. ನನಗೆ ಗೊತ್ತು, ನೀನು ಆಡೋ ಮಾತೆಲ್ಲ ವಿಚಿತ್ರ ಇರ್ಬೋದು, ಆದ್ರೆ ಅದ್ರಲ್ಲಿ ಏನೋ ರಹಸ್ಯ ಇದೆ ಅಂತ ನನ್ಗನ್ಸ್ತಿದೆ. ಇದ್ಕಿದ್ದ ಹಾಗೆ ಮಗಳು ಮದ್ವೆ ಮಾಡ್ಕೊಂಡ್ ಬಂದಿದ್ದಾಳೆ ಅಂದ್ರೆ ನಿನ್ ಮುಖದಲ್ಲಿ ಆಶ್ಚರ್ಯ ಇಲ್ಲ. ಈ ವಿಷಯಗಳೆಲ್ಲ ನಿಂಗೆ ಮುಂಚೆನೆ ಗೊತ್ತಿದೆ ಅನ್ನೋ ತರ ವರ್ತಿಸ್ತೀಯ. ಈಗ್ಲೂ ಕೂಡ ಇನ್ನು ನೀನೋ ಕೇಳ್ಬೇಕು ಅಂತ ಬಂದಿದ್ರೆ ಇದು ಕೂಡ ನಿಂಗೆ ಮುಂಚೆನೆ ಗೊತ್ತು ಅನ್ನೋ ತರ ಆಡ್ತಿದ್ಯಲ್ಲ. ಇಷ್ಟೆಲ್ಲ ಗೊತ್ತಿರೋನ್ಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಮಾತ್ರ ನಾನು ನಂಬೋದಿಲ್ಲ. ಉತ್ತರ ಲಭ್ಯ, ಜೀರ್ಣಿಸ್ಕೊಳ್ಳೋದು ಅಪತ್ಯ. ಕೆಲವು ಅನರ್ಥ, ಕೆಲವು ಅಪಾರ್ಥ, ಕೆಲವು ಅರ್ಥಾತೀತ. ಅಂದ್ರೆ ಉತ್ತರ ಹೇಳೋದ್ ಕಷ್ಟ ಅಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದನ್ನ ಅರ್ಗಿಸ್ಕೊಳ್ಳೋದು ಕಷ್ಟ ಅಂತ ಹೇಳ್ತಾ ಇದ್ಯಾ? ಕೆಲವು ಸತ್ಯನ ನಾವು ಅರ್ಥ ಮಾಡ್ಕೊಳ್ಳೋ ಶಕ್ತಿಗೆ ಮೀರಿರೋ ವಿಷಯ ಅಂತ ಹೇಳ್ತಾ ಇದ್ಯಾ? ಅಂದ್ರೆ ಇವಳಿಗೆ ನೀನ್ ಎಲ್ಲಾ ಸತ್ಯನೂ ಹೇಳ್ಬಿಡ್ತೀಯಪ್ಪ? ಹೇಳಪ್ಪ. ನೋಡು, ನಾನು ಮೊದ್ಲೇ ಹೇಳ್ತಾ ಇದ್ದೀನಿ, ನೀನ್ ಒಗಟ್ಗಳನ್ನ ನಿನ್ನ ಹತ್ರನೇ ಇಟ್ಕೊಂಡ್ಬಿಡು. ನಿನ್ ಒಗಟ್ಗಳನ್ನ ಒಂಚೂರು ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿವಂತಿಕೆ ನನಗಿಲ್ಲ. ನಿನ್ ಮಗಳು ಪೆದ್ದಿ, ದಯವಿಟ್ಟು ನಂಗೆ ಅರ್ಥ ಆಗೋ ತರ ಹೇಳು. ಅಂಬಿಕಾ ಯಾರು? ಅವ್ರು ಯಾಕೆ ನನ್ಗೆ ನಿನ್ಗೆ ಮಾತ್ರ ಕಾಣಿಸ್ಕೊಂಡ್ರು? ಹೇಳಪ್ಪ, ಹೇಳಪ್ಪ. ಕಾರಣ ಸ್ಪಷ್ಟ. ಸಂಬಂಧ. ಸಂಬಂಧ ಬರೀ ಸಂಬಂಧ ಅಲ್ಲ, ಆತ್ಮ ಸಂಬಂಧ. ಅಪ್ಪ ಬೇಡಪ್ಪ, ದಯವಿಟ್ಟು ಹೇಳ್ಬೇಡ. ಅವಳಿಗೆ ಅವಳ ಅಕ್ಕ ಇಲ್ಲ ಅನ್ನೋದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲ. ದಯವಿಟ್ಟು ಹೇಳ್ಬೇಡ ಪ್ಲೀಸ್. ಸಂಬಂಧನ ಹೇಗೆ? ನಾವು ಸಂಬಂಧಿಗಳ?